ಪತ್ರಿಕಾ ಭವನದಲ್ಲಿ ನಾವು ಬರುವ ಉದ್ದೇಶ ಏನಪ್ಪ ಅಂತಂದರೆ ಜನತಾದಳ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ ಮತ್ತು ಭಾರತ ದೇಶದಲ್ಲಿ JDS ಸೆಕ್ಯುಲರ್ ಜನತಾದಳದ ದೇವೇಗೌಡರವರ ನೇತೃತ್ವದಲ್ಲಿ ಈ ಪಕ್ಷ ಇವತ್ತಿನ ದಿನ ನಮ್ಮ ಪಕ್ಷ ಒಂದು 25 ವರ್ಷ ಪೂರ್ಣತೆಯಾಗಿದೆ. ಈ ಒಂದು ಸಮಯದಲ್ಲಿ ನಮ್ಮ 25ನೇ ಬೆಳ್ಳಿ ಮಹೋತ್ಸವ ಕಾರ್ಯಕ್ರಮ ಏನು ನಾವು ಬೆಂಗಳೂರಿನಲ್ಲಿ ಇದೇ ಬರುವ 21 ಮತ್ತು 22ನೇ ತಾರೀಕು ಆಚರಣೆ ಮಾಡ್ತಾಯಿದ್ದೀವಿ. ಉದ್ದೇಶ ಪಕ್ಷ ಕಟ್ಟಿ 25 ವರ್ಷ ಆದರೂ ಕೂಡ ಪಕ್ಷ ಯಾವ ರೀತಿಯಿಂದ ಕರ್ನಾಟಕ ರಾಜ್ಯದಲ್ಲಿ ನಾವು ಪಕ್ಷ ಕೊಟ್ಟಂಥ ಕೊಡುಗೆಗಳ ಬಗ್ಗೆ ವಿಚಾರ ಆಗಿರ್ಬೋದು, ದೇವೇಗೌಡರು ಕೊಟ್ಟಂಥ ಸಾಧನೆಗಳಾಗಿರ್ಬೋದು, ಕುಮಾರಣ್ಣವರು ಆಡಳಿತದಲ್ಲಿ ಇದ್ದಂಥ ಸಮಯದಲ್ಲಿ ಅವರು ಕೊಟ್ಟಂಥ ಕೊಡುಗೆಗಳಾಗಿರ್ಬೋದು, ಇದೆಲ್ಲ ವಿಚಾರಗಳನ್ನು ಜನರ ಮುಂದೆ ಮತ್ತು ಪಕ್ಷದ ಎಲ್ಲ ಕಾರ್ಯಕರ್ತರುಗಳ ಎದುರು ಹಂಚಿಕೊಂಡು ಮುಂದಿನ ದಿನಮಾನದಲ್ಲಿ ನವಂಬರಿಂದ ಸಂಪೂರ್ಣವಾಗಿ ಜನವರಿ ಅಂತಿಮವರೆಗೂ ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಇದೊಂದು ಸಂಭ್ರಮ ಆಚರಣೆಯನ್ನು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜನರಿಗೆ, ರೈತರಿಗೆ, ಇವತ್ತೇನು ಕಷ್ಟದಲ್ಲಿದ್ದಂಥ ರೈತರಿಗೆ ನಮ್ಮ ಪಕ್ಷ ಆಡಳಿತದಲ್ಲಿದ್ದಾಗ ಅಲ್ಪ ಸಮಯ ಇದ್ದರೂ ಕೂಡ ಯಾವ ಥರ ಆಡಳಿತ ಕೊಟ್ಟಿದ್ದೀವಿ, ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಏನೆಲ್ಲ ನೀರಾವರಿ ಯೋಜನೆಗಳು ನಮ್ಮ ಭಾರತ ದೇಶದಲ್ಲಿ ಇವತ್ತು ಎಲ್ಲ ಕಡೆ ಕೂಡ ಗಮನ ಕೊಡೋದು ಅಷ್ಟೇ ಅಲ್ಲ, ಕರ್ನಾಟಕಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು, ಉತ್ತರ ಕರ್ನಾಟಕಕ್ಕೆ ವಿಶೇಷವಾಗಿ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಹಲವಾರು ಅಣೆಕಟ್ಟುವ ಮುಖಾಂತರ ಹಲವಾರು ನೀರಾವರಿ ಯೋಜನೆಗಳು ಇವತ್ತು ಕೊಟ್ಟಂಥ ಮಹಾನ್ ಕೊಡುಗೆ ನಮ್ಮ ಪಕ್ಷಕ್ಕೆ ಸಲ್ಲುತ್ತೆ. ಇವೆಲ್ಲ ವಿಚಾರಗಳನ್ನು ಖಂಡಿತವಾಗಿ ನಾವು ಜನರ ಎದುರುಗಡೆ ಇಡಲಿದ್ದೀವಿ. ಮತ್ತು 25ನೇ ವರ್ಷ ಸಂಭ್ರಮ ಆಚರಣೆ ಏನು ನಾವು ನಮ್ಮ ಪಕ್ಷದ ಕಚೇರಿಯಲ್ಲಿ 22ನೇ ತಾರೀಕಿಗೆ ಆಚರಣೆ ಮಾಡ್ತಾಯಿದ್ದೀವಿ. ಆ ಒಂದು ಸಮಯದಲ್ಲಿ ಕೂಡ ದೇವೇಗೌಡರೇ ಬಂದು ಖುದ್ದಾಗಿ ಇವತ್ತು ನೋಡಿರಿ 94 ವಯಸ್ಸಾದರೂ ಕೂಡ ಅವರು ಖುದ್ದಾಗಿ ಪಕ್ಷದ ಕಚೇರಿಗೆ ಬಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಹಲವಾರು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ, ಅದೇ ರೀತಿಯಾಗಿ ಕೇಂದ್ರ ಮಂತ್ರಿಗಳಾದ ಕುಮಾರಸ್ವಾಮಿಯವರು ಕೂಡ ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷ ಮುಂದಿನ ನಿರ್ಧಾರ ಯಾವ ಥರ ಇರುತ್ತದೆ, ನಾವು ಏನೆಲ್ಲ ಕೊಡುಗೆಗಳನ್ನು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡಲಿದ್ದೀವಿ, ಮತ್ತು ಮುಂದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಮತ್ತೆ ಏನೆಲ್ಲ ನಾವು ಹಿಂದೆ ಪಂಚರತ್ನ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀವಿ ಅದೇ ಥರ ಮತ್ತೆಲ್ಲ ಏನೆಲ್ಲ ಎಡಿಷನ್ ಮಾಡಿ ಇವತ್ತು ಜನರು ಕಷ್ಟದಲ್ಲಿದ್ದಾರೆ, ರೈತರು ಕಷ್ಟದಲ್ಲಿದ್ದಾರೆ. ತಾವು ನೋಡ್ತಾ ಇದ್ದೀರಿ, ಒಂದು ಕಡೆ ಕಬ್ಬು ಬೆಳೆಗಾರಿಕೆ ಸ್ಟ್ರೈಕ್ ಮಾಡ್ತಾರೆ, ಇವತ್ತು ತೊಗರಿನಾಡು ಪೂರ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇವತ್ತು ಮೊನ್ನೆ ಮಳೆ ಹೆಚ್ಚಾಗಿರೋದ್ರಿಂದ ಪೂರ ರಾಜ್ಯದಲ್ಲಿ ಎಲ್ಲ ಕಡೆ ಇವತ್ತು ರೈತರು ಪೂರ ಕಂಗಾಲಾಗಿದ್ದಾರೆ. ಮೊನ್ನೆ ದೀಪಾವಳಿ ಹಬ್ಬ ಆದರೂ ಕೂಡ 1 ರೂಪಾಯಿನೂ ಕೂಡ ಹಣವನ್ನು ಆ ಹಬ್ಬದಕ್ಕಿಂತ ಮುಂಚಿತವಾಗಿ ಯಾವುದೇ ಒಂದು ರೈತನ ಬ್ಯಾಂಕ್ ಅಕೌಂಟಿಗೆ ಹಾಕೋದಿಲ್ಲ. ಇಂಥ ಒಂದು ಕೆಟ್ಟ ಸರ್ಕಾರ ಇವತ್ತು ಬೇಕಾಂಬುದು ಯೋಚನೆ ಜನರು ಮಾಡ್ತಾಯಿದ್ದಾರೆ. ಈ ಸರ್ಕಾರ ಇನ್ನೇನು ಸ್ವಲ್ಪ ದಿನದಲ್ಲಿ ಪತನವಾಗಲಿದೆ. ಇವತ್ತು ನೋಡ್ತಾ ಇದ್ದೀರಿ, ಬಿಹಾರ ಚುನಾವಣೆ ಆಯಿತು, ಕಾಂಗ್ರೆಸ್ ಇವತ್ತು ಸಿಂಗಲ್ ಡಿಜಿಟಲ್ ಬಂದಿದೆ. ಇಂಥ ಒಂದು ಪಕ್ಷ ಇವತ್ತು ಯಾವ ಥರ ಆಡಳಿತ ಮಾಡ್ತಾಯಿದೆ, ದೇಶನೇ ಇವತ್ತು ಈ ಪಕ್ಷಕ್ಕೆ ಇವತ್ತು ತಿರಸ್ಕಾರ ಮಾಡ್ತಾಯಿದೆ. ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ಇವರ ಆಡಳಿತನೇ ಇವರಿಗೆ ತಿರಸ್ಕಾರ ಸಿಗಲಿದೆ. ಇವತ್ತು ಯಾರೂ ಕೂಡ ಇವತ್ತು ಖುಷಿಯಲ್ಲಿಲ್ಲ. ಇವತ್ತು ವ್ಯಾಪಾರಸ್ಥರು ಕೂಡ ಖುಷಿಯಾಗಿಲ್ಲ, ಇವತ್ತು ರೈತರು ಖುಷಿಯಾಗಿಲ್ಲ, ಕಾರ್ಮಿಕರು ಖುಷಿಯಾಗಿಲ್ಲ. ಇವತ್ತು ಕಾರ್ಮಿಕರು ಏನು ಕೆಲಸ ಮಾಡ್ತಾಯಿದ್ದಾರೆ ಅವರು ಕೂಡ ಇವತ್ತು ಸರಿಯಾದ ರೀತಿಯಿಂದ ಸಂಬಳ ಬರ್ತಾ ಇಲ್ಲ ಅಂಥೇಳಿ ಅವರು ಕೂಡ ಎಲ್ಲೋ ಒಂದು ಕಡೆ ಸರ್ಕಾರ ಯಾವಾಗ ಹೋಗುತ್ತೆ ಅಂತಂಬೋದೊಂದು ಹಾದಿಯಲ್ಲಿ ವಿಚಾರದಲ್ಲಿ ಇವತ್ತು ಜನರಿದ್ದಾರೆ. ಅದಕ್ಕೆ ಮುಂದಿನ ದಿನಮಾನದಲ್ಲಿ ಇವತ್ತು ನಮ್ಮ ಪಕ್ಷ ಮತ್ತು BJP ಏನು ಇವತ್ತು ಅಲಯನ್ಸ್ ಮುಖಾಂತರ ಮುಂದಿನ ಚುನಾವಣೆ ನಾವು ಎದುರಿಸಲಿದ್ದೀವಿ. ಖಂಡಿತವಾಗಿ ಯಾವ ಥರ ಬಿಹಾರ ಮಾದರಿಯಂತೆ ಕರ್ನಾಟಕನೂ ಕೂಡ ಒಂದು ಯಶಸ್ವಿಯಾಗಿ ಮುಂದಿನ ದಿನಮಾನದಲ್ಲಿ ನಮ್ಮ ಸರ್ಕಾರ ಮುಂದೆ ಬರುತ್ತೆ ಅಂತೇಳಿ ನಾನು ಒಂದು ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದೀನಿ. 21, 22ನೇ ತಾರೀಕಿಗೆ ನಾವು ಕಲಬುರಗಿಯಿಂದ ಸುಮಾರು 200ರಿಂದ 300 ಜನ ಹೋಗ್ತಾ ಇದ್ದೀವಿ. ಅದೇ ರೀತಿಯಿಂದ ಜನವರಿ ಎಂಡಿಗೆ ಏನು ಇವೆಲ್ಲ ಕಾರ್ಯಕ್ರಮಗಳಾಗ್ತವೆ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲೂ ಕೂಡ ಇದೊಂದು ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡ್ತೀವಿ. ಎಲ್ಲ ತಾಲೂಕು ಮಟ್ಟದಲ್ಲಿ ಎಲ್ಲ ಕಡೆ ಜನತಾದಳ ಪಕ್ಷದ ಒಂದು ಆಡಳಿತ ಮಾಡ್ತೀವಿ. ಡಿಸೆಂಬರ್ 1ರಿಂದ ಏನು ಜನವರಿ 15 ತಾರೀಕುವರೆಗಿದೆ. ಅದೇ ಕಾರ್ಯಕ್ರಮ ಮುಖಾಂತರ ಜನರಿಗೆ ಜನತಾದಳ ಪಕ್ಷ ಕೊಟ್ಟಂಥ ಕೊಡುಗೆಗಳ ವಿಚಾರಗಳು ಮತ್ತು 25 ವರ್ಷನೇ ಸಾಧನೆ, ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಅಲ್ಪೇ ಅವಧಿ ಬಂದರೂ ಕೂಡ ಭಾಳಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದು ವಿಚಾರಗಳನ್ನು ಜನರ ಮುಂದೆ ಇಡ್ತೀವಿ. ಮತ್ತು ಎಲ್ಲ ಹಳೆಯ ನಾಯಕರುಗಳಿಗೂ ಕೂಡ ಪಕ್ಷಕ್ಕೆ ಮತ್ತೆ ಮರಳಿ ಬನ್ನಿ ಅಂತೇಳಿ ಕೂಡ ಆಹ್ವಾನ ಕೂಡ ಮಾಡ್ತೀವಿ. ಪಕ್ಷ ಕಟ್ಟಲು ಇವತ್ತು ನಾವು ಕೈಲಾದಟ್ಟು ಪ್ರಯತ್ನ, ದೇವೇಗೌಡರ ಹಾದಿಯಲ್ಲಿ ಅವ್ರು ಯಾವ ಥರ 2 ಸೀಟುಗಳು ಬಂದರೂ ಕೂಡ ಮುಖ್ಯಮಂತ್ರಿ ಆಗಿದ್ದು ಉದಾಹರಣೆ ನಾವು ಎಲ್ಲರೂ ನೋಡಿದ್ದೀವಿ. ಅದೇ ರೀತಿಯಾಗಿ ಇವತ್ತು 19 ಸ್ಥಾನಗಳು ನಮ್ಮ ಮೊನ್ನೆ ಚುನಾವಣೆಯಲ್ಲಿ ಸಿಕ್ಕರೂ ಕೂಡ ನಾವು ಇವತ್ತು ಅಧಿಕಾರದಲ್ಲಿಲ್ಲ. ಆದರೂ ಕೂಡ ಮುಂದಿನ ದಿನಮಾನದಲ್ಲಿ ಅಲಯನ್ಸ್ ಮುಖಾಂತರ ಇವತ್ತಿನ BJP ಮತ್ತು ನಮ್ಮ ಪಕ್ಷ ಅಲಯನ್ಸ್ ಆಗಿದೆ. ಈ ಅಲಯನ್ಸ್ ಮುಂದುವರಿಯುತ್ತದೆ. ಮುಂದಿನ ದಿನಮಾನದಲ್ಲಿ ಖಂಡಿತವಾಗಿ ನಮ್ಮ ಪಕ್ಷ ಮತ್ತು BJP ಪಕ್ಷ ಒಗ್ಗೂಡಿ
ಚುನಾವಣೆಗೆ ಹೋದಾಗ ಖಂಡಿತವಾಗಿ ಹೆಚ್ಚಿನ ನಾವೇನು ಸೀಟ್ಗಳನ್ನು ಎಷ್ಟು ಕೊಡ್ತಾರೋ ಗೊತ್ತಿಲ್ಲ, ಎಷ್ಟೇ ಸೀಟ್ ಬಂದರೂ ಕೂಡ ಅವೆಲ್ಲ ಅಭ್ಯರ್ಥಿಗಳು ಗೆಲ್ಲಲು ನಾವೆಲ್ಲರೂ ಶ್ರಮಿಸ್ತೀವಿ ಅಂತೇಳಿ ಇವತ್ತು ನಾವು ತಮ್ಮ ಮಾಧ್ಯಮ ಮೂಲಕ ಹೇಳಲು ಬಯಸ್ತಾ ಇದ್ದೀವಿ.